ಉಪ್ಪಾದ ಅಭಿವೃದ್ಧಿ ನಿಗಮ ಬಹುಶಃ ಮಾನ್ಯ ಸಚಿವರು ಅದನ್ನು ಪ್ರಸ್ತಾಪ ಮಾಡಬಹುದು ಅಂತ ನಾನು ಅನ್ಕೊಳ್ತೇನೆ. ಉಪ್ಪಾದ ಅಭಿವೃದ್ಧಿ ನಿಗಮ ಕೊಡತಕ್ಕಂಥ ಯೋಜನೆಗಳ ಸದುಪಯೋಗವನ್ನ ಸಮಾಜ ಬಾಂಧವರು ಸದುಪಯೋಗ ಸಾಧ್ಯ ಆಗುತ್ತೆ. ಈ ನಿಟ್ಟಿನೊಳಗೆ ನಾನು ಹೇಳಲು ಹೊರಟಿದ್ದೇನು ಅಂದ್ರೆ, ಕುಲಗುರುಗಳಾಗಿರ್ತಕ್ಕಂಥ ಭಗೀರಥರ ನೆನೆಸ್ಕೊಳ್ತಾ ಭಗೀರಥ ಪ್ರಯತ್ನ ಹೇಗಿದೆಯಲ್ಲ ಹಾಗೆ ಸಮಾಜ ಬಾಂಧವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರುವುದಕ್ಕೆ ಮತ್ತು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು. ಆ ಮೂಲಕವಾಗಿ ತಮ್ಮ ಅಸ್ಮಿತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂತಹ ಸಂದರ್ಭ ಈಗ ಇದೆ. ಹೀಗಾಗಿ ಸಮಾಜ ಬಾಂಧವರು ಈ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕು. ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಮತ್ತು ಸಮಾಜ ಬಾಂಧವರು ಎಲ್ಲರೂ ಒಟ್ಟಾಗಿ ಈ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕಾದಂತಹ ಅವಶ್ಯಕತೆ ಇದೆ. ಈ ನಿಟ್ಟಿನೊಳಗೆ ಎಲ್ಲರೂ ಕೂಡ ಜಾಗೃತ ಆಗಬೇಕು. ಅಂದಾಗ ಮಾತ್ರ ಭಗೀರಥರು ಮತ್ತು ಭಗೀರಥರ ಜಯಂತಿಗೆ ಸಾರ್ಥಕತೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಅವಕಾಶವನ್ನ ಮಾಡಿಕೊಟ್ಟಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಿಗೆ, ಜಂಟಿ ನಿರ್ದೇಶಕರುಗಳಿಗೆ ಮತ್ತು ಪೂಜ್ಯಗಳಿಗೆ ಮತ್ತೊಮ್ಮೆ ಶರವಶಾಂತಿಗಳನ್ನ ಹೇಳ್ತಾ ಜೈ ಭಗೀರಥ ಮಹಾತ್ಮ. ಬಹಳ ನಿರರ್ಪಣವಾಗಿ ತಮ್ಮ ಪ್ರತಿಭಟನೆಗಳ ಸದಸ್ಯ ವೇದಿಕೆಗೆ ಇದೀಗ ತಾನೇ ಬಂದಂತಹ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು, ನಿರ್ದೇಶಕರು ಜಯದೇವ ಆಸ್ಪತ್ರೆ, ಇವರಿಗೆ ಪ್ರೀತಿಯ ಸುಸ್ವಾಗತವನ್ನು ಬಯಸುತ್ತಾರೆ. ವೇದಿಕೆಯಲ್ಲಿ ವಿಶೇಷ ಆಹ್ವಾನಿತರಾಗಿ ಅಧ್ಯಕ್ಷರು, ಕೇಂದ್ರ ಪರಿಹಾರ ಸಮಿತಿ, ಕರ್ನಾಟಕ ಸರ್ಕಾರ, ಬೆಂಗಳೂರು ಕಾರ್ಯಕ್ರಮದ ಕುರಿತು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಏಕೆಂದ್ರೆ ಜನಗಳು ಸ್ವಲ್ಪ ನಾವು ಕಡಿಮೆ ಸೇರಿಸಿರುತ್ತೆ. ರಾಜ್ಯ ಮಟ್ಟದ ಸಮಾವೇಶ ಅಂತ ಕಂಡಿದ್ವಿ, ಇವತ್ತು ನಾವು ರಾಜ್ಯ ಮಟ್ಟದ ಮಾಡ್ತಾ ಇಲ್ಲ. ಈ ಸಂಕೇತವನ್ನು ಮಾಡೋಂಥದ್ದು ಬೇಕಿದ್ದೀವಿ ನಾವು. ಆಮೇಲೆ ರಾಜ್ಯ ಮಟ್ಟದ್ದು ನಾವು ಬೇರೆ ಕಡೆ ಮಾಡ್ತೀವಿ. ಈ ಎರಡು ಮಾತು ಹೇಳ್ತೀನಿ. ಮಾನ್ಯ ಶ್ರೀ ಭಗೀರಥ ಪೀಠದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಹಾಗೂ ಇಲ್ಲಿ ನಿಂತಿರ್ತಕ್ಕಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿಗಳಿಗೆ, ಅಕ್ಕ ತಂಗಿಯರಿಗೆ ನಮಸ್ಕರಿಸುತ್ತಾ ನಾನೊಂದೆರಡು ಮಾತು ಹೇಳ್ತೀನಿ. ಈಗಾಗಲೇ ಹಿಂದೆ ಮಾತಾಡ್ತಿರೋ ಜೊತೆ ಮುಗಿಸ್ತಾ ಅದರಿಂದ ದಯವಿಟ್ಟು ಯಾರು ತಪ್ಪಿಕೊಳ್ಳಬಾರ್ದು. ನಮ್ಮದು ಇದು ಸಾಂಕೇತಿಕವಾಗಿಂತ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶ ಆಗಿದೆ. ಇದು ಈ ಭಗೀರಥ ಜಯಂತಿ ಒಂದು ಸಾಂಕೇತಿಕ ಮಾಡ್ತಾ ಇದ್ದೀವಿ. ಮುಂದೆ ಇದೇ ತಿಂಗಳ 28ನೇ ತಾರೀಕು ಇಡೀ ರಾಜ್ಯದಲ್ಲಿ ಸಮಾಜ ಒಂದು ಚಾಮರಾಜನಗರ ಜಿಲ್ಲಾದಲ್ಲಿ ಇವತ್ತೇನು ನಮ್ಮ ಮಾಜಿ ಮಂತ್ರಿಗಳು ಈ ರಾಜ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪುಟ್ರಂಗಿ ಕ್ಷೇತ್ರದಲ್ಲಿ ನಾವು ಮಾಡಿಸ್ತಿದ್ದೀವಿ. ನಾವು ದಯವಿಟ್ಟು ಎಲ್ಲರೂ ಸಮಾಜದ ಎಲ್ಲ ಮುಖಂಡರು, ಹಿರಿಯರು, ನಮ್ಮ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟು ಬರತಕ್ಕಂಥ 28ನೇ ತಾರೀಕಿಗೆ ಎಲ್ಲ ವಿಜೃಂಭಣೆಯಿಂದ ಆ ಸಮಾವೇಶವನ್ನು ಮಾಡೋಣ ಅಂತ ಹೇಳಿ ಯಶಸ್ವಿಗೊಳಿಸಲು ತಾವೆಲ್ಲ ಸಹಕರಿಸಬೇಕಂತೇಳಿ ನನ್ನ ಮಾತನ್ನು ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಈ ಜಯಂತಿ ಮಾಡುವ ಉದ್ದೇಶ ಇಷ್ಟೇ ತಿಳಿಸಬೇಕಾಗಿದೆ. ನಮ್ಮ ನಾಡಿನೊಳಗ ಯಾರ್ಯಾರು ಮಹಾಪುರುಷರು ಹುಟ್ಟಿದ್ರು, ಅವರು ಏನೇನು ಹೇಳಿದ್ರು ಅದನ್ನ ಇವತ್ತಿನ ಯುವಕರಿಗೆ ತಿಳಿಸಬೇಕಾಗಿದೆ. ಇವತ್ತಿನ ಯುವಕರು ಇವತ್ತಿನ ಸಾಮಾಜಿಕ ಇವತ್ತ ಇದನ್ನು ಮಾಡೋದ್ರ ಜೊತೆಗೆ ಅದು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಾಮಾಜಿಕದ ನ್ಯಾಯದ ವಿಚಾರದ ಬದ್ಧತೆಯನ್ನು ಇಟ್ಟುಕೊಂಡು ಇವತ್ತು ರಾಜ್ಯದೊಳಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸಮಾಜದ ಒಳಿತಿಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ಎಲ್ಲ ಯೋಜನೆಗಳನ್ನ ತರುವಂತ ಕೆಲಸವನ್ನ ಹಿಂದುಳಿದ ವರ್ಗಕ್ಕಿರ್ಬೋದು, SC ST ಇರ್ಬೋದು, ಯಾರು ಸಮಾಜಕ್ಕೆ ತುಳಿತಕ್ಕೊಳಗಾಗಿದ್ದಾರೆ ಅವರ ವಿಚಾರವನ್ನು ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೀವು ನೆನಪು ಮಾಡ್ಕೋಬೇಕು, ಮೊನ್ನೆ ಬಸವ ಜಯಂತಿಯನ್ನು ಮಾಡಿದ್ವಿ. ಬಸವ ಜಯಂತಿ ಬಸವಾದಿ ಶರಣರ ದಿವಸ ಬುದ್ಧ, ಅಂಬೇಡ್ಕರ್, ಬಸವನ ಜಯಂತಿಯನ್ನು ನಿರಂತರವಾಗಿ ಅಂದ್ರೆ ಸಾಧು ಸಂತರು ಸಮಾಜದ ಬಗ್ಗೆ ನಿರ್ಮಾಣ ಆಗ್ಬೇಕಂತ ಚಿಂತನೆ ಪ್ರಾರಂಭ ಆಗಿದ್ದು ಆ ಕಾಲದೊಳಗೆ. ಅದಕ್ಕೆ ಇವತ್ತೊಳಗ ಇದೀಗ ನಮ್ಮ ಏನು ಉಪನ್ಯಾಸಕರು ಹೇಳ್ತಾ ಇದ್ರು, ಎಲ್ಲರೂ ಹೇಳಕತ್ತಿ ಬಿಟ್ಟಾರೆ, ನನ್ನನ್ನು ಸೇರಿ ಎಷ್ಟು ಮಂದಿ ಇದೆ ನೀವು ಅಂದ್ರೆ ಸಾಕು. ಬಾಯಿ ತಗದ್ರೆ 50 ಲಕ್ಷ, 60 ಲಕ್ಷ, 30 ಲಕ್ಷ, 70 ಲಕ್ಷ. ನಾವೆಲ್ಲ ಸಮಾಜದವರು ಎಲ್ಲ ಅಂಕಿಯ ಸಂಖ್ಯೆಗಳನ್ನ ಅವ್ರು ಹೇಳೋದನ್ನ ಕೇಳಿದ್ರ ನನಗೆ ಮಟ್ಟಿಗೆ ಕರ್ನಾಟಕದಾಗ 14 ಕೋಟಿಯಿಂದ 15 ಕೋಟಿ ಆಗ್ತದೆ. ಮತ್ತೆ ನಾವಿರೋದೆಷ್ಟು ರಾಜ್ಯದೊಳಗ 7 ಕೋಟಿ. ನಮ್ಮ ಹೆಸರು ಶಿವರಾಜ್ ಉಪ್ಪಾರು, ಬೆಂಗಳೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ.
ಸಂಘದ ಕಾರ್ಯದರ್ಶಿ. ಇವತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಭೈರತಿ ಜಯಂತಿ ದೇವಸ್ಥಾನ ಅದ್ದೂರಿಯಾಗಿ ಮಾಡಿದ್ರು. ನಮ್ಮ ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿ ಅವರು ತುಂಬಾ ಅದ್ದೂರಿಯಾಗಿ ನಡೆಸಿಕೊಟ್ರು. ಹಾಗಾಗಿ ತುಂಬಾ ಜನಗಳನ್ನು ಸೇರ್ಕೊಂಡು ನಾವೆಲ್ಲ ನಾಗರಬಾಯಿ, ಆನೇಕಲ್ಲು ಅನೇಕ ಭಾಗದಿಂದ ಬಂದು ಇವತ್ತು ಚೆನ್ನಾಗಿ ನಡೆಸಿಕೊಟ್ರು ಸಂಸ್ಕೃತಿ ಇಲಾಖೆಯಿಂದ. ತುಂಬಾ ಖುಷಿ ಆಯ್ತು. ನಿಮ್ ಬೇಡಿಕೆ ಏನಾದ್ರು ಸರ್? ಬೇಡಿಕೆಗಳಿದೆ ಸರ್, ಮಾಡ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಈಗ 28ನೇ ತಾರೀಕು ಒಂದು ಚಾಮರಾಜ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕಂತ ಒಂದು ಸಿದ್ದರಾಮಯ್ಯ ಆಲ್ರೆಡಿ ಮನವಿ ಮಾಡಿದ್ದಾರೆ ಸ್ವಾಮೀಜಿ. ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಆದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅವರು ಹೆಂಕುಬರ್ ಕೂಡ ಇದು ಮಾಡಿದ್ದಾರೆ ಅವರು. ಹಾಗಾಗಿ ಚೆನ್ನಾಗಿ ನಡೆಸಿಕೊಡ್ತಿದ್ದಾರೆ. ಈಗ ನಮ್ಮ ಪರವಾಗಿ ನಾವೆಲ್ಲ ಏನಿದೆ ಬೇಡಿಕೆಗಳೆಲ್ಲ ಒಂದೊಂದಾಗಿ ಮಾಡ್ತಾ ಇದ್ದಾರೆ. ಬಟ್ ನಾವು ಸರ್ಕಾರಕ್ಕೆ ಸಿರುನಾಗಿರ್ತೀವಿ. ಚೆನ್ನಾಗಿ ಈ ಸಂಸ್ಕೃತಿ ಇಲಾಖೆ ಅದ್ದೂರಿಯಾಗಿ ಮಾಡಿಕೊಟ್ರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ರು. ಅವರಿಗೆ ಧನ್ಯವಾದಗಳು. 28ನೇ ತಾರೀಕು ಎಷ್ಟು ಸಾವಿರ ಜನ ಸೇರ್ಬೋದು? 1.5 ಲಕ್ಷ ಜನ ಸೇರುವಂತ ನಿರೀಕ್ಷೆ ಅಂತ ಇದೆ. ಯಾಕಂದ್ರೆ ಎಲ್ಲಾ ಭಾಗದಿಂದ ಬರ್ತಾರೆ, ಜಿಲ್ಲೆ ವೇಜು ಬಂದು ಅದ್ದೂರಿಯಾಗಿ ಮಾಡ್ಬೇಕಂತ ಒಂದು ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಸಾವಿರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನಿನ್ನೆ ನಡೆದಿರೋ ಮೀಟಿಂಗ್ ಅಲ್ಲಿ ಸಭೆಯಲ್ಲಿ ನಿರ್ಣಯ ಆಗಿದೆ. ಹಾಗಾಗಿ ಎಲ್ಲರೂ ನಮ್ಮ ಉಪ್ಪಾರ ಸಮಾಜ ಸೇರಿ ಒಗ್ಗೂಟಾಗಿ ನಮ್ಮ ಬೇಡಿಕೆಗಳನ್ನ ದೊಡ್ಡ ಮಟ್ಟಿಗೆ ಕೇಳೋಂತ ಸಂದೇಶ ಅಲ್ಲಿ ನಾವು ಇದು ಮಾಡ್ತೀವಿ, ಪ್ರಸ್ತಾಪ ಮಾಡ್ತೀವಿ ಅಂತ ನಾನು ನಿಮ್ಮ ಈ ಉಪ್ಪಾರ ಸಮಾಜಕ್ಕೆ ಜನತೆಗೆ ಈ 28ನೇ ತಾರೀಕಿಗೆ ಬರಬೇಕಾದ್ರೆ ಏನ್ ಹೇಳ್ತೀರಾ? ಸಂಘಟಿತರಾಗೋಣ, ಮತ್ತೆ ವಿದ್ಯಾಭ್ಯಾಸ, ಎಜುಕೇಶನ್ ಸೌಲಭ್ಯ ಗೌರ್ಮೆಂಟ್ ಇಂದ ಬಂದಿರೋ ಸೌಲಭ್ಯಗಳನ್ನು ತಲುಪಿಸುವಂತ ಕೆಲಸ ಮಾಡೋಣ. ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ಸರ್ಕಾರದಿಂದ ಏನು ಬರ್ತಾ ಸೌಲಭ್ಯ ತಲುಪಿಸಿ ಎಜುಕೇಶನ್ ಆಗ್ಲಿ ಅವ್ರಿಗೆ ಪ್ರತಿಯೊಂದು ಮುಂದಿನ ಅಭಿವೃದ್ಧಿಗೆ, ಗಂಗಾ ಕಲ್ಯಾಣ ಇಲಾಖೆಗೆ ಏನೇನು ಬರುತ್ತೆ ಸೌಲಭ್ಯಗಳನ್ನು ತಲುಪಿಸಂತ ನಾವು ನಮ್ಮ ರಾಜ್ಯ ಸಂಘದ ನಮ್ಮ ಕರ್ನಾಟಕ ಸರ್ಕಾರ ಅವ್ರಿಗೆ ತಲುಪಿಸಂತ ಕೆಲಸನು ನಾವೆಲ್ಲರೂ ರಾಜ್ಯದಿಂದ ಒಗ್ಗಟ್ಟಾಗಿ ಅವ್ರಿಗೆ ಬೇಡಿಕೆ ಇಡುವಂತ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಮಹರ್ಷಿ ರಾಜಋಷಿ ಭಗೀರಥ ಜಯಂತಿಯನ್ನ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವತ್ತೇನು ಆಚರಣೆ ಮಾಡಿದ್ರು ತುಂಬಾ ಸಾಂಕೇತಿಕವಾಗಿ, ತುಂಬಾ ಅಚ್ಚುಕಟ್ಟಾಗಿ, ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಆಕ್ಚುಲಿ ನನ್ನ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ರಾಜ್ಯ ಮಟ್ಟದ ಕಾರ್ಯಕ್ರಮನ ತುಂಬಾ ಜೋರಾಗಿ ಮಾಡ್ಬೇಕಂತ ನಮ್ಮ ಸಮಾಜದವ್ರ ಬೇಡಿಕೆ ಇಟ್ಟಾಗ ಈಗ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಲ್ರೆಡಿ ಅನೌನ್ಸ್ ಆಗಿರೋದ್ರಿಂದ ಈಗ ನಾಳೆ ನಡೀತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಸಾಂಕೇತಿಕವಾಗಿ ಮಾಡಿ ಇದೇ ತಿಂಗಳು 28ನೇ ತಾರೀಕು ಚಾಮರಾಜನಗರದಲ್ಲಿ ಬೃಹತ್ ಉಪ್ಪಾರರ ಸಮಾವೇಶ ಜೊತೆಗೆ ಭಗೀರಥ ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ಮತ್ತೆ ಆಚರಣೆ ಮಾಡಕ್ಕೆ ನನ್ನ ಸರ್ಕಾರ ಅವಕಾಶ ಕೊಟ್ಟಿದೆ. ಸೊ ಇದೇ ನಿಟ್ಟಿನಲ್ಲಿ ಇವತ್ತು ಸಾಂಕೇತಿಕವಾಗಿ ಇವತ್ತೊಂದು ಕನ್ನಡ ಮತ್ತು ಇಲಾಖೆ ವತಿಯಿಂದ ಎಲ್ಲ ನಮ್ಮ ಸಮಾಜದ ಗಣ್ಯರು ಮತ್ತು ನಮ್ಮ ಹಿಂದುಳಿದ ಕಲ್ಯಾಣ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರ ಉದ್ಘಾಟನೆ ಮಾಡಿ ಇವತ್ತೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದರ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರುಗಳು ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳು ವಹಿಸಿಕೊಂಡು ಆಶೋಚನೆ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಮತ್ತೆ ಎಲ್ಲ ನಮ್ಮ ಸಮಾಜದ ಬಂಧುಗಳು ಸಹ ಬೆಂಗಳೂರಿನ ಎಲ್ಲಾ ಭಾಗಗಳಿಂದ ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಎಲ್ರಿಗೂ ಬಂದಿರತಕ್ಕಂಥ ನಾನು ಬೆಂಗಳೂರು ಜಿಲ್ಲಾಧ್ಯಕ್ಷನಾಗಿ ಎಲ್ರಿಗೂ ಅಭಿನಂದನೆಗಳನ್ನು ಮತ್ತು ಭಗೀರಥ ಜಯಂತಿ ಶುಭಾಶಯಗಳನ್ನು ಎಲ್ಲ ಪತ್ರಿಕಾ ಮಾಧ್ಯಮದವರೆಗೂ ಎಲ್ಲಾ ಜನತೆಗೂ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಸುನಿಲ್ ಕುಮಾರ್ ಎನ್, ಅಧ್ಯಕ್ಷರು ಬೆಂಗಳೂರು ಜಿಲ್ಲಾ ಉಪ್ಪಾರ ಸಂಘ, ಆಡಳಿತ ಕೋಶಾಧಿಕಾರಿಗಳು ಭಗೀರಥ ಪೀಠ. ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ರಾಜಋಷಿ ಭಗೀರಥ ಮಹರ್ಷಿಗಳು ಕಠಿಣ ತಪಸ್ಸನ್ನ ಮಾಡಿ ದೇವಗಂಗೆಯನ್ನ ಧರೆಗೆ ತಂದಂತವರು, ಮನುಕುಲದ ಸಕಲ ಜೀವಕುಲದ ಉದ್ಧಾರ ಮಾಡಿದವರು. ಅವರು ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನ ಮಾಡಿ ಬ್ರಹ್ಮದೇವನನ್ನ ದೇವಗಂಗೆಯನ್ನ ಒಲಿಸಿಕೊಂಡಂತವರು. ತಮ್ಮ ಪೂರ್ವಜರ 60,000 ಜನರಿಗೆ ಸದ್ಗತಿಯನ್ನ ಕೊಡಿಸ್ಲಿಕ್ಕಾಗಿ, ಹಾಗೆ ಎಲ್ಲ ಮನುಕುಲದ ಉದ್ಧಾರಕ್ಕೆ ಜೀವಜಲವನ್ನ ತರಲಿಕ್ಕಾಗಿ ಅವಿರತ ಪ್ರಯತ್ನವನ್ನು ಮಾಡಿದರು. ಅವರ ಸಂಕಲ್ಪ ಶಕ್ತಿ ಬಹಳಷ್ಟು ದೊಡ್ಡದು. ಅವರ ಸಾಧನೆ, ಅವರ ತಪಸ್ಸು ಇಡೀ ಮನುಕುಲದ ಎಲ್ಲರಿಗೂ ಸೇರಿರುವಂತಹದ್ದು. ಅವರ ಆದರ್ಶಗಳು, ಅವರ ಸಾಧನೆ ಅವ್ರು ನೋಡಿ ನಾವೆಲ್ಲರೂ ಸಹ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಭಗೀರಥರಾಗಬೇಕು. ಎಲ್ಲರೂ ತಮ್ಮ ತಮ್ಮ ಪರಿಶ್ರಮ, ಸತತ ಪ್ರಯತ್ನದಿಂದಾಗಿ ಏನಾದ್ರೂ ಸಾಧನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂತವ್ರು. ಅಸಾಧ್ಯವಾದ ಕೆಲಸವನ್ನ ಯಾರಾದ್ರೂ ಮಾಡಿದ್ರೆ ಅದನ್ನ ಭಗೀರಥ ಪ್ರಯತ್ನ ಅಂತಲೇ ಕರಿತೇವೆ. ಅಂತ ಭಗೀರಥ ಮಹರ್ಷಿಗಳ ಜಯಂತಿಯನ್ನ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಇವತ್ತು ರಾಜ್ಯ ಸರ್ಕಾರ ಇಡೀ ರಾಜ್ಯದಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಹಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದೆ. ಅದಕ್ಕಾಗಿ ಕನ್ನಡ ಸಂಸ್ಕೃತಿ ಇಲಾಖೆಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ, ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಾಗೆ ಇದೇ ತಿಂಗಳು 28ನೇ ತಾರೀಕು ಚಾಮರಾಜನಗರದಲ್ಲಿ ರಾಜ್ಯ ಮಟ್ಟದ ಭಗೀರಥ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ.
ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಪುಟ್ಟರಂಗ ಶೆಟ್ಟಿ ಅವರು, ಮಾಜಿ ಸಚಿವರು, ಶಾಸಕರು, ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ವೆಂಕೋಬ್ರವರು ಹಾಗೆ ನಮ್ಮೆಲ್ಲ ಮುಖಂಡರು, ಇವತ್ತು ರಾಜ್ಯ ಯುವಕ ಸಂಘದ ಅಧ್ಯಕ್ಷರಾದ ವೆಂಕಟೇಶು, ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಅವರು, ಭೋಜರಾಜ್ ಅವರು, ಮತ್ತೆ ಶಿವರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ. ಎಲ್ಲರೂ ಸೇರಿ ಆ ಒಂದು ರಾಜ್ಯ ಮಟ್ಟದ ಜಯಂತಿಗೆ 1 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆನ ಸೇರಿಸಿ ಅಲ್ಲಿ ಬೃಹತ್ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸಿದ್ಧತೆ ನಡೀತಾ ಇದೆ. ಹಾಗೆ ಉಪ್ಪಾರ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ. ಈ ಸಮಾಜ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ತುಂಬಾ ಹಿಂದುಳಿದ ಸಮಾಜ. ಈ ಸಮಾಜ ಮುಖ್ಯವಾಹಿನಿಗೆ ಬರಬೇಕು. ಹಾಗೆ ಈ ಸಮಾಜಕ್ಕೆ ಎಲ್ಲ ರೀತಿಯ ಸರ್ಕಾರದ ನೆರವು ಸಿಗಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ. ಈ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಅಂತೇಳಿ ಈಗಾಗಲೇ ಹೋರಾಟ ನಡೀತಾ ಇದೆ. ಆ ಮೀಸಲಾತಿ ವರದಿ ಈಗಾಗಲೇ ಸರ್ಕಾರದ ಮುಂದಿದೆ. ಅದನ್ನ ಭಾರತ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕು ಅಂತೇಳಿ ಈಗಾಗಲೇ ಕೇಳ್ಕೊಂಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿ ಆದಷ್ಟು ಬೇಗ ಅದನ್ನು ಕೇಂದ್ರ ಸರ್ಕಾರ ಶಿಫಾರಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೀಗೆ ಒಟ್ಟಾರೆ ಈ ಸಮಾಜದ ಎಲ್ಲ ರೀತಿಯ ಅಭಿವೃದ್ಧಿನ ಸಾಧನೆ ಮಾಡ್ಲಿಕ್ಕಾಗಿ ಇವತ್ತು ಈ ಭಗೀರಥ ಜಯಂತಿಯ ಮೂಲಕ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡ್ತೇವೆ. ಈ ಸಮಾಜವು ಮುಖ್ಯವಾಹಿನಿ ಬರ್ಲಿಕ್ಕೆ ನೀವು ಎಲ್ಲ ರೀತಿಯ ನೆರವನ್ನ ನೀಡ್ರಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಸರ್ಕಾರಕ್ಕೆ ನಿಮ್ಮ ಮೂಲಕ ನಾವು ವಿಚಾರವನ್ನು ಮುಟ್ಟಿಸ್ತೇವೆ. ಧನ್ಯವಾದಗಳು. ಧನ್ಯವಾದ.